ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಪ್ರತಿನಿತ್ಯ ಈ ಒಂದು ಗಿಡಕ್ಕೆ ಪೂಜೆ ಮಾಡಿದಾದ್ಮೇಲೆ ಅದರ ಮಣ್ಣನ್ನು ಹಣೆಗೆ ಅಥವಾ ಕಣ್ಣಿನ ರೆಪ್ಪೆಗೆ ಇಟ್ಕೊಳ್ಳೋದ್ರಿಂದ ಯಮ ಭಟ್ಟರು ಹಂಜಿ ಓಡೋಗ್ತಾರೆ ನಮ್ಮಿಂದ. ಈ ಒಂದು ಗಿಡದ ಗಾಳಿಯನ್ನು ತಗೊಂಡ್ರೆ ನಮಗೆ ಆರೋಗ್ಯ ಸುಧಾರಿಸುತ್ತೆ, ಎಷ್ಟೋ ರೋಗಗಳು ಕಡಿಮೆ ಆಗುತ್ತೆ. ಈ ಗಿಡದ ಒಂದೊಂದು ಎಲೆನೂ ಸುವರ್ಣ, ಬಂಗಾರ ಅಂತ ಹೇಳ್ತಾರೆ. ಪ್ರತಿದಿನ ನೀರನ್ನು ಹಾಕಿದ್ರೆ ನಮ್ಮ ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ, ಪುಣ್ಯ ಹತ್ತುತ್ತಂತೆ ಅಂತ ಹೇಳ್ತಾರೆ. ನಮ್ಮ ಮನೆ ಮುಂದೆನೇ ಇದ್ಬಿಟ್ಟು ನಮ್ಮನ್ನು ಕಾಯುವಂಥ ಈ ಗಿಡ ನಾವು ಎಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರೂ ಕೂಡ ಕಡಿಮೆನೆ. ಹಾಗಾದರೆ ಈ ಒಂದು ಪವಿತ್ರವಾದ ಗಿಡ ಆದರೂ ಯಾವುದು? ಬನ್ನಿ ಇವಾಗ ತಿಳ್ಕೊಳ್ಳೋಣ. ಇವತ್ತಿನ ವಿಡಿಯೋದಲ್ಲಿ ತುಳಸಿ ಪೂಜೆನ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ಮಂತ್ರ ಸಹಿತವಾಗಿ ತುಳಸಿ ಪೂಜೆ ಮಾಡುವಂಥ ವಿಧಾನ. ತುಳಸಿ ಕಟ್ಟೆಗೆ ಎಷ್ಟು ಪ್ರದಕ್ಷಿಣೆ ಹಾಕಬೇಕು, ಎಷ್ಟು ಪ್ರದಕ್ಷಿಣೆ ಹಾಕಿದ್ರೆ ಏನೆಲ್ಲ ಫಲಗಳು ನಮಗೆ ಸಿಗುತ್ತೆ, ತುಳಸಿ ಪೂಜೆಯನ್ನು ಮಾಡುವಾಗ ಯಾವ ಮಂತ್ರವನ್ನು ಹೇಳ್ಕೋಬೇಕು, ಆ ಮಂತ್ರ ಹೇಳ್ಕೊಳ್ಳೋದ್ರಿಂದ ಏನೆಲ್ಲ ಫಲಗಳು ನಮಗೆ ಸಿಗುತ್ತೆ, ಇದೆಲ್ಲ ಮಾಹಿತಿ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿದಿನ ನಾವು ತುಳಸಿ ಪೂಜೆಯನ್ನು ಮಾಡಬೇಕು. ಹಾಗೆ ಪ್ರತಿದಿನ ನಾವು ತುಳಸಿ ಮಂತ್ರವನ್ನು ಹೇಳ್ಕೋಬೇಕು. ಪ್ರತಿದಿನ ಮುತ್ತೈದೆಯರು ತುಳಸಿ ಪೂಜೆಯನ್ನು ಮಾಡಲೇಬೇಕಾಗುತ್ತೆ. ಪ್ರತಿದಿನ ಹೇಗೆ ಪೂಜೆ ಮಾಡ್ತೀವೋ ಅದು ಮುತ್ತೈದೆಯರಿಗೆ ಕಂಪಲ್ಸರಿಯಾಗಿ ತುಳಸಿ ಪೂಜೆನ ಮಾಡಲೇಬೇಕು. ಹಾಗೆ ತುಳಸಿ ತೀರ್ಥವನ್ನು ತಗೊಳ್ಳೇಬೇಕು. ಹಂಗಾಗಿ ನಾವು ಯಾವ ಥರ ತುಳಸಿ ಪೂಜೆನ ಮಾಡಬೇಕಾಗುತ್ತೆ, ಬನ್ನಿ ಇವಾಗ ಈ ಮಾಹಿತಿ ಬಗ್ಗೆ ತಿಳ್ಕೊಳ್ಳೋಣ. ಮೊದಲು ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವು ತುಳಸಿ ದರ್ಶನವನ್ನು ಮಾಡ್ಕೋಬೇಕಾಗುತ್ತೆ. ಆಮೇಲೆ ನಾವು ಮನೆ ಗುಡಿಸಿ ಸಾರಿಸಿ ಬಾಗಿಲಿಗೆ ನೀರು ಹಾಕ್ಬಿಟ್ಟು ರಂಗೋಲಿ ಹಾಕಿ ಸ್ನಾನ ಮಾಡಿಕೊಂಡು ಶುದ್ಧ ಮಡಿ ಬಟ್ಟೆನ ಉಟ್ಕೊಂಡು ನಾವು ದೇವ್ರ ಪೂಜೆಗೆಲ್ಲ ಸಿದ್ಧತೆಯನ್ನು ಮಾಡ್ಕೋಬೇಕಾಗುತ್ತೆ. ನಂತರ ದೇವ್ರ ಮನೆಯಲ್ಲಿ ದೇವ್ರ ಫೋಟೋಕ್ಕೆಲ್ಲ ಹೂವನ್ನು ಮುಡಿಸ್ಬಿಟ್ಟು ದೀಪ ಹಚ್ಬಿಟ್ಟು ಎಲ್ಲ ಆದಮೇಲೆ ತುಳಸಿ ಪೂಜೆನ ಮಾಡಬೇಕಾಗುತ್ತೆ. ಇಲ್ಲ ಅಂತ ಅಂದರೆ ದೀಪವನ್ನು ದೇವ್ರ ಮುಂದೆ ಹಚ್ಚಿಟ್ಟು ತುಳಸಿ ಪೂಜೆನ ಮಾಡ್ಕೋಬೋದು. ಕೆಲವರೆಲ್ಲ ಪೂಜೆ ಆದಮೇಲೆ ತುಳಸಿ ಪೂಜೆ ಮಾಡ್ತಾರೆ. ಮೊದಲು ದೇವ್ರ ಮುಂದೆ ದೀಪ ಹಚ್ಚಿಟ್ಟು ನೀವು ಹೊರಗಡೆ ಬಂದ್ಬಿಟ್ಟು ನೀವು ಪೂಜೆಗೆ ಏನನ್ನ ತರಬೇಕು ಅಂತ ಅಂದರೆ ತುಳಸಿ ಪೂಜೆಗೆ ಅಂತ ಅಂದರೆ ಅರಿಶಿನ, ಕುಂಕುಮ, ಅಕ್ಷತೆ, ಗೆಜ್ಜೆ ವಸ್ತ್ರ, ಹೂವು, ಒಂದು ದೀಪ, ಒಂದು ಚಿಕ್ಕ ತಾಮ್ರದ ಚೆಂಬಲ್ಲಿ ನೀರು ಈ ಥರ ತಗೋಬೇಕು. ತುಳಸಿಗೆ ಹಾಕೋದಕ್ಕೆ ಇದಿಷ್ಟನ್ನು ನೀವು ಇಟ್ಕೊಂಡು ತುಳಸಿ ಪೂಜೆಗೆ ಬರಬೇಕಾಗುತ್ತೆ. ಅಲ್ಲಿ ನೀವು ಮುಂಚೆನೇ ರಂಗೋಲಿ ಎಲ್ಲ ಹಾಕಿ ಇಟ್ಟಿರಬೇಕು ತುಳಸಿ ಮುಂದೆ. ಆಮೇಲೆ ಮೊದಲು ತುಳಸಿಯ ಮುಖವನ್ನು ತೊಳಿಬೇಕು. ಶುದ್ಧ ನೀರನ್ನು ಹಾಕ್ಬಿಟ್ಟು ತೊಳಿಬೇಕು. ಬಳಸಿರುವಂಥ ನೀರು ಮತ್ತು ಎಂಜಿಲ್ ನೀರು ಇಂಥ ನೀರನ್ನು ಬಳಸಬಾರ್ದು. ಅದಕ್ಕಾಗಿ ದೇವ್ರ ಮನೆಯಲ್ಲಿ ಪೂಜೆಗೆ ಅಂತಲೇ ನೀರನ್ನು ತುಂಬಿ ಇಟ್ಕೊಂಡಿರ್ತೀರ. ಆ ನೀರನ್ನು ತೊಗೊಂಡು ಬಂದುಬಿಟ್ಟು ಮೊದಲು ತುಳಸಿಯ ಮುಖವನ್ನು ತೊಳಿಬೇಕು. ತುಳಸಿಯ ಮುಖ ಅಂದರೆ ತುಳಸಿಯನ್ನು ನೆಟ್ಟಿರ್ತೀವಿ ಅಲ್ವಾ, ಕೊಂಬೆ ಇರುತ್ತೆ ಅಲ್ವಾ, ಒಳಗಡೆ ಕಾಣಿಸ್ತಾ ಇರುತ್ತೆ ಅಲ್ವಾ, ಆ ಕೊಂಬೆಗೆ ತೊಳಿಬೇಕು. ತೊಳೆದ್ಬಿಟ್ಟು ಆಮೇಲೆ ತುಳಸಿಯ ಮುಖವನ್ನು ತೊಳೆದ್ಬಿಟ್ಟು ನೀವು ಮುಖವಾಡ ಏನಾದರೂ ಹಾಕಿದರೆ ಮುಖವಾಡವನ್ನು ಕೂಡ ತೊಳೆದ್ಬಿಟ್ಟು ತುಳಸಿ ಮೇಲೆ ಹಾಕಿ ಸ್ವಚ್ಛವಾಗಿ ದಿನನಿತ್ಯ ತೊಳಿಬೇಕು. ಆಮೇಲೆ ತುಳಸಿಯ ಬುಡಕ್ಕೆ ನೀರನ್ನು ಹಾಕಬೇಕು. ಆಮೇಲೆ ತುಳಸಿಯ ಗಿಡದಲ್ಲಿ ಒಂದು ಕೃಷ್ಣನನ್ನು ಇಟ್ಕೋಬೇಕು. ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ತುಳಸಿ ಗಿಡದಲ್ಲಿ ಕಂಪಲ್ಸರಿಯಾಗಿ ಒಂದು ಅಂಬೆಗಾಲು ಕೃಷ್ಣನನ್ನು ಇಡಲೇಬೇಕು. ಕೃಷ್ಣನ ಸಮೇತ ತುಳಸಿಯ ಪೂಜೆಯನ್ನು ಮಾಡಬೇಕು. ನಾವು ಬರೀ ತುಳಸಿಯ ಪೂಜೆಯನ್ನು ತುಳಸಿ ಸ್ವೀಕಾರ ಮಾಡೋದಿಲ್ಲ. ಹಂಗಾಗಿ ಕೃಷ್ಣನ ಸಮೇತ ನಾವು ತುಳಸಿಯ ಪೂಜೆನ ಮಾಡಬೇಕಾಗತ್ತೆ. ಮತ್ತು ಕೃಷ್ಣನಿಗೂ ಕೂಡ ನೀರು ಹಾಕ್ಬಿಟ್ಟು ತೊಳಿಬೇಕು. ಆಮೇಲೆ ಅರಿಶಿನ ಕುಂಕುಮವನ್ನು ಹಚ್ಚಬೇಕು. ಎರಡೂ ಕಡೆ ಅರಿಶಿನ, ಒಂದು ಕಡೆ ಕುಂಕುಮ ಹಚ್ಚಬೇಕು. ಗೌರಿ ಮುಖವಾಡ ಇದ್ದರೆ ಗೌರಿ ಮುಖವಾಡಕ್ಕೇ ಹಚ್ಬಿಟ್ಟು ನೀವು ಆಮೇಲೆ ದೀಪವನ್ನು ಹಚ್ಚಿಡಬೇಕು. ಗೆಜ್ಜೆ ವಸ್ತ್ರ 24 ಏರಿಸ್ಬೋದು ಅಥವಾ 18+2 ಗೆಜ್ಜೆ ವಸ್ತ್ರವನ್ನು ಏರಿಸ್ಬೋದು. ನಿಮ್ಮ ಅನುಕೂಲ ಯಾವುದಾದ್ರೂ ಮಾಡ್ಕೋಬೋದು. ಗೆಜ್ಜೆ ವಸ್ತ್ರವನ್ನು ಏರಿಸ್ಬಿಟ್ಟು ಹೂವು ಏರಿಸ್ಬಿಟ್ಟು ಏನಾದರೂ ಒಂದಿಷ್ಟು ಸಕ್ಕರೆನೋ ಒಂಚೂರು ನೈವೇದ್ಯವನ್ನು ಮಾಡ್ಕೋಬೋದು. ನಂತರ ದೀಪಾರತಿ ಆದರೂ ಮಾಡ್ಬೋದು ಅಥವಾ ಒಂದು ಚಿಕ್ಕ ಪ್ಲೇಟ್ನಲ್ಲಿ ನೀರನ್ನು ಹಾಕ್ಬಿಟ್ಟು ಅರಿಶಿನ ಕುಂಕುಮ ಹಾಕ್ಬಿಟ್ಟು ನೀವು ಕೆಂಪಾರತಿ ಕೂಡ ಮಾಡಿಬಿಟ್ಟು ನೀವು ಆರತಿ ಮಾಡ್ಕೋಬೋದು. ಇದಿಷ್ಟು ಮಾಡಿದಾದ್ಮೇಲೆ ತುಳಸಿಯ ಮಂತ್ರವನ್ನು ಹೇಳಬೇಕು.
ನಂತರ ತುಳಸಿ ತೀರ್ಥವನ್ನು ತಗೋಬೇಕು. ತುಳಸಿ ತೀರ್ಥ 3 ಸಲ ತಗೋಬೇಕು. ನಂತರ ತುಳಸಿಯ ಮಣ್ಣನ್ನು ಹಚ್ಕೋಬೇಕು. ಕೆಲವರು ಕಣ್ಣುಗಳಿಗೆ ಹಚ್ಕೊತಾರೆ, ಕಣ್ಣಿನ ರೆಪ್ಪೆ ಮೇಲೆ ಕೆಲವರು ಹಚ್ಕೊತಾರೆ, ಕೆಲವರು ಹಣೆ ಮೇಲೆ ಹಚ್ಕೊತಾರೆ. ತುಳಸಿ ಮಣ್ಣನ್ನು ಕಂಪಲ್ಸರಿ ಹಚ್ಕೊಳ್ಳೇಬೇಕಾಗುತ್ತೆ. ತುಳಸಿ ದೇವಿಯ ಮಣ್ಣನ್ನು ಹಚ್ಕೊಳ್ಳೋದ್ರಿಂದ ಯಮಭಟರು ಅಂಜಿ ಓಡೋಗ್ತಾರೆ ಅಂತ. ತುಳಸಿ ಎಲ್ಲರ ಮನೆಯಲ್ಲೂ ಇರಲೇಬೇಕು. ಹಂಗಾಗಿ ತುಳಸಿ ಇಲ್ಲದೆ ಇರುವಂಥ ಮನೆ ಸ್ಮಶಾನಕ್ಕೆ ಸಮಾನ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ತುಳಸಿ ಮಾತ್ರ ಯಾವುದೇ ಕಾರಣಕ್ಕೂ ಒಣಗಿಸ್ಬಾರ್ದು. ಅವಾಗವಾಗ ನೀರನ್ನು ಹಾಕ್ತಾ ಇರಬೇಕು ತುಳಸಿಗೆ. ಆಮೇಲೆ ನೀವೇನಾದರೂ ರಜಾ ಆ ಥರ ಏನಾದರೂ ಆಗಿದ್ರೆ ಆ ಒಂದು 4 ದಿನಗಳ ಕಾಲ ತುಳಸಿಗೆ ನೀರು ಹಾಕೋದೇ ಆಗಿರ್ಬೋದು, ಪೂಜೆ ಮಾಡೋದೇ ಆಗಿರ್ಬೋದು, ಅಥವಾ ತುಳಸಿಗೆ ನಿಮ್ಮ ನೆರಳು ಬಿದ್ರೂ ಕೂಡ ಒಣಗೋಗುತ್ತೆ. ಹಂಗಾಗಿ ತುಂಬ ಸೂಕ್ಷ್ಮ ತುಳಸಿ, ವಿಳೆದೆಲೆ ಇದೆಲ್ಲ ಕೂಡ ಲಕ್ಷ್ಮಿಯ ಸನ್ನಿಧಾನ ಇರುತ್ತೆ. ಹಾಗಾಗಿ ವಿಳೆದೆಲೆ ಗಿಡಕ್ಕೂ ಕೂಡ ನಿಮ್ಮ ನೆರಳು ಕೂಡ ಆ ಟೈಮ್ನಲ್ಲಿ ಬೀಳಬಾರ್ದು. ಹಂಗಾಗಿ ಆ ಒಂದು 4 ದಿನ ತುಳಸಿ ಹತ್ರ ಹೋಗಬೇಡಿ. ಬೇರೆ ಯಾರಾದರೂ ಇದ್ದರೆ ಅವ್ರಿಗೆ ಹೇಳಿಬಿಟ್ಟು ನೀರನ್ನು ಹಾಕಿಸ್ಬಿಟ್ಟು ಆಮೇಲೆ 5ನೇ ದಿನ ತಲೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಸ್ನಾನ ಮಾಡಿ ನಂತರ ತುಳಸಿ ಪೂಜೆನ ಮಾಡಬೇಕು. ಈ ದಿನದಿಂದ ನೀವು ತುಳಸಿ ತೀರ್ಥವನ್ನು ತಗೋಬೋದು. ಇನ್ನು ಪ್ರದಕ್ಷಿಣೆ ಎಷ್ಟಾಗಬೇಕು, ಎಷ್ಟು ಪ್ರದಕ್ಷಿಣೆ ಬಂದರೆ ಏನು ಫಲ, ಯಾವ ಮಂತ್ರವನ್ನು ಹೇಳಬೇಕು ಅದನ್ನು ಕೂಡ ತಿಳ್ಕೊಳ್ಳೋಣ. ತುಳಸಿಯ ಪೂಜಾ ಮಂತ್ರವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬರೆದಿರ್ತೀನಿ, ಒಂದ್ಸಲಿ ಚೆಕ್ ಮಾಡಿ ನೋಡಿ. ತುಳಸಿ ಮಂತ್ರ ಅಂತೂ ಎಷ್ಟು ಅರ್ಥಪೂರ್ಣವಾಗಿರುತ್ತೆ ಅಂತಂದರೆ, ತುಳಸಿಗೆ ಬೆಳಗಾಯಿತು ತುಳಸಿ ದೇವಿ ಅಂತ ಹೇಳಿ ತುಳಸಿಯನ್ನು ನೋಡಿ ನಮಸ್ಕಾರವನ್ನು ಮಾಡಬೇಕು. ಮೊದಲನೇದು ಕೃಷ್ಣನ ದರ್ಶನವನ್ನು ಮಾಡಬೇಕು. ಕೃಷ್ಣನನ್ನು ಒಳಗಡೆ ಇಡಬೇಕು. ಆ ಕೃಷ್ಣನ ದರ್ಶನವನ್ನು ಮಾಡ್ಕೋಬೇಕು. ಸದಾ ಲಕ್ಷ್ಮಿಯ ಸನ್ನಿಧಾನದಲ್ಲೇ ಇರುತ್ತೆ ಅಂತ ಹೇಳ್ತಾರೆ. ಒಂದೊಂದು ಎಲೆನೂ ಸುವರ್ಣ, ಬಂಗಾರ ಅಂತ ಹೇಳ್ತಾರೆ. ಪ್ರತಿದಿನ ನೀರನ್ನು ಹಾಕಿದ್ರೆ ನಮ್ಮ ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ, ಪುಣ್ಯ ಹತ್ತುತ್ತಂತೆ ಅಂತ ಹೇಳ್ತಾರೆ. ಆಮೇಲೆ ನಮ್ಮ ಮನೆಯ ಅಂಗಳದಲ್ಲಿನೇ ತುಳಸಿ ಇರ್ತಾರೆ. ಪ್ರತಿದಿನ ತುಳಸಿಯ ದರ್ಶನವನ್ನು ಮಾಡ್ಕೋಬೇಕು. ಮನೆಯಿಂದ ಹೋಗುವಾಗಲೂ ಕೂಡ ತುಳಸಿಯ ದರ್ಶನವನ್ನು ಮಾಡ್ಕೋಬೇಕು. ಬರುವಾಗ್ಲೂ ತುಳಸಿಯ ದರ್ಶನವನ್ನು ಮಾಡಬೇಕು. ಯಾವುದೇ ಕಾರಣಕ್ಕೂ ತುಳಸಿಯ ಮುಂದೆ ಚಪ್ಪಲಿಗಳನ್ನು ಬಿಡೋದಕ್ಕೆ ಹೋಗಬಾರ್ದು. ಶುದ್ಧವಾದ ಜಾಗದಲ್ಲಿ ನಾವು ಪವಿತ್ರವಾದ ತುಳಸಿಯನ್ನು ನಾವು ನೋಡ್ಕೋಬೇಕು. ಮನೆಯಲ್ಲಿ ತುಳಸಿ ಎಷ್ಟು ಸುಂದರವಾಗಿ ಬೆಳೆಯುತ್ತೋ ಅಷ್ಟೇ ನಮ್ಮ ಮನೆ ಏಳಿಗೆ ಆಗಿ ಅಷ್ಟು ಚೆನ್ನಾಗಿರುತ್ತೆ ಅಂತ ಅರ್ಥ. ಹಂಗಾಗಿ ತುಳಸಿಯನ್ನು ಯಾವತ್ತೂ ಕೂಡ ಒಣಗಿಸೋದಕ್ಕೆ ಹೋಗಬಾರ್ದು. ಮುತ್ತೈದೆಯರು ಕಂಪಲ್ಸರಿಯಾಗಿ ತುಳಸಿ ಪೂಜೆನ ಮಾಡಲೇಬೇಕು. ಹಂಗಾಗಿ ಎಲ್ಲರೂ ತುಳಸಿ ಪೂಜೆನ ಮಾಡಲೇಬೇಕು. ನಮ್ಮ ಮನೆ ಮುಂದೆ ಇದ್ಬಿಟ್ಟು ತುಳಸಿ ನಮ್ಮನ್ನು ಕಾಯ್ತಾ ಇರ್ತಾರೆ. ಅದಕ್ಕೋಸ್ಕರ ನಾವು ಎಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರೂ ಕೂಡ ಕಡಿಮೆನೆ. ಅಂಥ ಒಂದು ತುಳಸಿ ಬೇರೆ ಯಾವ್ಯಾವುದೋ ಗಿಡಗಳನ್ನು ಹಾಕೋ ಬದಲು ಹೆಚ್ಚಾಗಿ ತುಳಸಿ ಗಿಡಗಳನ್ನು ಹಾಕೋದು ಒಳ್ಳೆಯದು. ಹೆಚ್ಚೆಚ್ಚಾಗಿ ತುಳಸಿ ಗಿಡಗಳನ್ನು ಹಾಕೋದು, ಬೆಳೆಸೋದು ತುಂಬಾ ಒಳ್ಳೆಯದು. ಒಂದು 4-5 ಬೀಜ ಹಾಕಿದ್ರೂ ಕೂಡ ಸಾಕು, ಅದೇ ಬೆಳೆಯುತ್ತೆ. ಆ ಗಾಳಿ ತಗೊಂಡ್ರೇ ಎಷ್ಟೋ ನಮಗೆ ಆರೋಗ್ಯ ಸುಧಾರಣೆ ಆಗುತ್ತೆ, ಎಷ್ಟೋ ರೋಗಗಳು ಕೂಡ ಕಡಿಮೆ ಆಗುತ್ತೆ. ಈ ತುಳಸಿಯನ್ನು, ಇಂತಹ ಪವಿತ್ರ ತುಳಸಿಯನ್ನು ಪೂಜೆ ಮಾಡುವಾಗ ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಅಂತ ಅಂದರೆ, 1 ಪ್ರದಕ್ಷಿಣೆ ನಮಸ್ಕಾರ ಹಾಕಿದ್ರೆ ಪಾಪಗಳೆಲ್ಲ ನಾಶ ಆಗುತ್ತೆ. 2 ಪ್ರದಕ್ಷಿಣೆ ಹಾಕಿದ್ರೆ ಕುಂದದ ಭಾಗ್ಯ ಬರೋದು, ಅಂದರೆ ಭಾಗ್ಯ ಕುಂದದೇ ಇಲ್ಲ ಅಂತ ಅರ್ಥ. ಅಂತ ಭಾಗ್ಯವನ್ನು ನಮಗೆ ಕೊಡ್ತಾಳೆ ತುಳಸಿ ದೇವಿ. ಇನ್ನು 3 ಪ್ರದಕ್ಷಿಣೆ ನಮಸ್ಕಾರ ಹಾಕಿದ್ರೆ ಮುತ್ತೈದೆತನವನ್ನು ಕೊಡ್ತಾರಂತೆ. 4 ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕಿದ್ರೆ ನಾರಾಯಣ ಲೋಕವನ್ನು ನಮಗೆ ಕೊಡ್ತಾಳಂತೆ. ಆಮೇಲೆ 5 ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕಿದ್ರೆ ಅಯೋಧ್ಯಪುರದಲ್ಲಿ ಸೀತಾದೇವಿ ಸೇವೆ ಮಾಡಿಕೊಳ್ಳುವಂಥ ಸುಖ ನಮಗೆ ಕರುಣಿಸ್ತಾರಂತೆ. ಇದೆಲ್ಲ ಗೊತ್ತಾದ ಮೇಲೆ ನಾವು 1-2 ಪ್ರದಕ್ಷಿಣೆಯನ್ನು ಯಾಕೆ ಹಾಕಬೇಕು ಅಲ್ವಾ? ಎಲ್ಲರೂ ಖಂಡಿತವಾಗ್ಲೂ 5 ಪ್ರದಕ್ಷಿಣೆಯನ್ನು ಹಾಕಿ ತುಳಸಿ ದೇವಿಗೆ. ಎಲ್ಲರೂ 5 ಪ್ರದಕ್ಷಿಣೆ ಹಾಕಿದ್ರೆ ಈ ಎಲ್ಲ ನಮಗೆ ಫಲ ಸಿಗುತ್ತೆ. ಆಮೇಲೆ ಸೀತಾದೇವಿಯ ಚರಣ ಸೇವೆ ಮಾಡುವಂತಹ ಸೌಭಾಗ್ಯವನ್ನು ತುಳಸಿ ಕರುಣಿಸ್ತಾರಂತೆ. ಅಂದರೆ ಯಾಕೆ 1-2 ಹಾಕೋಣ ಅಲ್ವಾ? ಒಟ್ಟಿಗೆ 5 ಪ್ರದಕ್ಷಿಣೆಯನ್ನು ಹಾಕಿ ತುಳಸಿ ದೇವಿಗೆ ನಮಸ್ಕಾರವನ್ನು ಮಾಡಬೇಕು. ಆಮೇಲೆ ಸಂಜೆ ಹೊತ್ತಲ್ಲಿ ದೇವ್ರ ಮುಂದೆ ದೀಪವನ್ನು ಹಚ್ಚಬೇಕು. ಆಮೇಲೆ ತುಳಸಿ ಮುಂದೆ ದೀಪವನ್ನು ಹಚ್ಚಬೇಕು. ತುಳಸಿಗೆ ಅರಿಶಿನ ಕುಂಕುಮವನ್ನು ಹಚ್ಚಬೇಕು. 2 ಹೊತ್ತು ತುಳಸಿ ದೇವಿಗೆ ಪೂಜೆಯನ್ನು ಮಾಡಬೇಕು. ಕೃಷ್ಣನ ಸಮೇತ ತುಳಸಿ ಪೂಜೆಯನ್ನು ನಿತ್ಯವಾಗಿ ಮಾಡಿಕೊಂಡ್ರೆ ಈ ಎಲ್ಲ ಸೌಭಾಗ್ಯ ನಮಗೆ ಸಿಗುತ್ತೆ ಅಂತ ಹೇಳಿದ್ದಾರೆ ಹಿರಿಯರು. ಎಲ್ಲರೂ ಇದರ ಉಪಯೋಗವನ್ನು ಪಡ್ಕೊಳ್ಳಿ. ಈ ಮಂತ್ರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಬರೆದಿರ್ತೀನಿ. ಎಲ್ಲರೂ ನೋಡಿಕೊಂಡು ಪ್ರತಿನಿತ್ಯ ಹೇಳಿಕೊಂಡು ತುಳಸಿ ಪೂಜೆಯನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ.
ಇದಿಷ್ಟು ಕೂಡ ತುಳಸಿ ಪೂಜೆ ಮಾಡುವಂಥ ವಿಧಾನ ಮತ್ತು ತುಳಸಿ ಮಂತ್ರ ಹೇಳ್ಕೊಳ್ಳೋದ್ರಿಂದ ಇದೆಲ್ಲ ಫಲಗಳು ನಮಗೆ ಸಿಗುತ್ತೆ. ಮತ್ತು ಎಷ್ಟು ಪ್ರದಕ್ಷಿಣೆ ಹಾಕಿದ್ರೆ ಏನೆಲ್ಲ ಫಲಗಳು ನಮಗೆ ಸಿಗುತ್ತೆ ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.